ಒಂದು ರೀತಿ ನಗೆಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಧನ್ಯವಾದ. ಪ್ರಜಾಪ್ರಭುತ್ವದ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಿಜೆಪಿಗರ ಮಾತಾಗಿದೆ. ರಾಜಣ್ಣ ಅವರು ಸತ್ಯ ಹೇಳಿದ್ದಾರೆ, ಅದನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ಅವರನ್ನ ಅಧಿಕಾರದಿಂದಲೇ ಅಥವಾ ಅವರನ್ನ ಮಂತ್ರಿ ಆಗಿದ್ದವರನ್ನ ನೀವು ಮಾಜಿ ಮಂತ್ರಿ ಮಾಡಿಬಿಟ್ರಿ. ಈಗ ಬಿಜೆಪಿ ಕೈಗೆ ಹೊಸ ಅಸ್ತ್ರ ಒಂದು ಸಿಕ್ಕಿದಂಗಾಗಿದೆ. ರಾಜಣ್ಣನವರ ರಾಜೀನಾಮೆ ವಿಚಾರ ಸದ್ಯ ಇದನ್ನ ಸದನದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಪ್ರಶ್ನೆ ಮಾಡ್ತಾರನ್ನೋದು ಇರುವಂತ ಪ್ರಶ್ನೆ. ಈಗ ಸದ್ಯ ನೀವು ಗಮನಿಸ್ತಾ ಇದ್ದೀರಲ್ಲ, 2 ವಿಂಡೋದಲ್ಲಿ ಒಂದು ಕಡೆಯಲ್ಲಿ ಖ್ಯಾತಸಂದ್ರದ ರಾಜಣ್ಣನವರ ಮನೆ ಬಳಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಬಹುಶಃ ಅವರ ಅಭಿಮಾನಿಗಳಿಗೂ ಅವರ ಬೆಂಬಲಿಗರಿಗೂ ಕೂಡ ಇದೊಂದು ದಿಢೀರ್ ಶಾಕಿಂಗ್ ನ್ಯೂಸ್. ಇದು ರಾಜಣ್ಣನವರ ರಾಜೀನಾಮೆಯನ್ನ ಹೈಕಮಾಂಡ್ ಕೇಳಿರೋದು, ಸಿದ್ದರಾಮಯ್ಯನವರು ಅದನ್ನ ಅಂಗೀಕಾರ ಮಾಡಿರೋದು, ರಾಜಣ್ಣನವರು ರಾಜೀನಾಮೆಯನ್ನ ಕೊಟ್ಟು ಹೊರ ಬಂದಿರೋದು ಅವರ ಬೆಂಬಲಿಗರಿಗೂ ಕೂಡ ಒಂದು ಶಾಕಿಂಗ್ ವಿಚಾರವೇ. ಈ ಕಾರಣದಿಂದ ಅವರ ಮನೆ ಬಳಿ ಬಂದು ಅಲ್ಲಿ ಅವರ ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಕೊಡಲೇಬಾರದು, ರಾಜೀನಾಮೆ ನಿಮ್ಮನ್ನ ರಾಜೀನಾಮೆ ಪಡ್ಕೊಳ್ಳೇಬಾರದು ಅವರು ಅನ್ನೋದು ಅವ್ರ ವಿಚಾರ ಆಗಿರೋದು. ಮತ್ತೊಂದು ಕಡೆ ಅಲ್ಲಿ ಬಂದು ಏನಾದ್ರೂ ಗಲಾಟೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಈಗ ಈ ಹೊತ್ತಿಗೆ ಖ್ಯಾತಸಂದ್ರದ ರಾಜಣ್ಣನವರ ಮನೆ ಬಳಿ ಖಾಲಿ ಕಂಡು ಬರ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಈಗ ಗುಸುಗುಸು ಶುರುವಾಗಿದೆ. ರಾಜಣ್ಣನವರು ಹೈಕಮಾಂಡ್ ಒಂದು ಸ್ಟ್ಯಾಂಡ್ ಇದೆ, ಅದು ಮತಗಳ್ಳತನದ ವಿಚಾರವಾಗಿ ರಾಹುಲ್ ಗಾಂಧಿ ಅವರೇ ರಾಜ್ಯಕ್ಕೆ ಬಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ಸಭೆಯನ್ನೆಲ್ಲ ಮಾಡಿದ್ದಾರೆ. ಹೀಗೆಲ್ಲ ಇರುವಾಗ ರಾಜಣ್ಣನವರು ಹಾಗೆ ಮಾತಾಡಬಾರ್ದಾಗಿತ್ತು ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲ ಶಾಸಕರು ಮತ್ತೆ ಮಂತ್ರಿಗಳು ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಹೈಕಮಾಂಡ್ ಸುರ್ಜೇವಾಲಾ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ನೋಡಿ, ಒಂದು ರೀತಿ ನಗೆಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಧನ್ಯವಾದ. ಪ್ರಜಾಪ್ರಭುತ್ವದ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಿಜೆಪಿಗರ ಮಾತಾಗಿದೆ. ರಾಜಣ್ಣ ಅವರು ಸತ್ಯ ಹೇಳಿದ್ದಾರೆ, ಅದನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ಅವರನ್ನ ಅಧಿಕಾರದಿಂದಲೇ ಅಥವಾ ಅವರನ್ನ ಮಂತ್ರಿ ಆಗಿದ್ದವರನ್ನ ನೀವು ಮಾಜಿ ಮಂತ್ರಿ ಮಾಡಿಬಿಟ್ರಿ. ಈಗ ಬಿಜೆಪಿ ಕೈಗೆ ಹೊಸ ಅಸ್ತ್ರ ಒಂದು ಸಿಕ್ಕಿದಂಗಾಗಿದೆ. ರಾಜಣ್ಣನವರ ರಾಜೀನಾಮೆ ವಿಚಾರ ಸದ್ಯ ಇದನ್ನ ಸದನದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಪ್ರಶ್ನೆ ಮಾಡ್ತಾರನ್ನೋದು ಇರುವಂತ ಪ್ರಶ್ನೆ. ಈಗ ಸದ್ಯ ನೀವು ಗಮನಿಸ್ತಾ ಇದ್ದೀರಲ್ಲ, 2 ವಿಂಡೋದಲ್ಲಿ ಒಂದು ಕಡೆಯಲ್ಲಿ ಖ್ಯಾತಸಂದ್ರದ ರಾಜಣ್ಣನವರ ಮನೆ ಬಳಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಬಹುಶಃ ಅವರ ಅಭಿಮಾನಿಗಳಿಗೂ ಅವರ ಬೆಂಬಲಿಗರಿಗೂ ಕೂಡ ಇದೊಂದು ದಿಢೀರ್ ಶಾಕಿಂಗ್ ನ್ಯೂಸ್. ಇದು ರಾಜಣ್ಣನವರ ರಾಜೀನಾಮೆಯನ್ನ ಹೈಕಮಾಂಡ್ ಕೇಳಿರೋದು, ಸಿದ್ದರಾಮಯ್ಯನವರು ಅದನ್ನ ಅಂಗೀಕಾರ ಮಾಡಿರೋದು, ರಾಜಣ್ಣನವರು ರಾಜೀನಾಮೆಯನ್ನ ಕೊಟ್ಟು ಹೊರ ಬಂದಿರೋದು ಅವರ ಬೆಂಬಲಿಗರಿಗೂ ಕೂಡ ಒಂದು ಶಾಕಿಂಗ್ ವಿಚಾರವೇ. ಈ ಕಾರಣದಿಂದ ಅವರ ಮನೆ ಬಳಿ ಬಂದು ಅಲ್ಲಿ ಅವರ ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಕೊಡಲೇಬಾರದು, ರಾಜೀನಾಮೆ ನಿಮ್ಮನ್ನ ರಾಜೀನಾಮೆ ಪಡ್ಕೊಳ್ಳೇಬಾರದು ಅವರು ಅನ್ನೋದು ಅವ್ರ ವಿಚಾರ ಆಗಿರೋದು. ಮತ್ತೊಂದು ಕಡೆ ಅಲ್ಲಿ ಬಂದು ಏನಾದ್ರೂ ಗಲಾಟೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಈಗ ಈ ಹೊತ್ತಿಗೆ ಖ್ಯಾತಸಂದ್ರದ ರಾಜಣ್ಣನವರ ಮನೆ ಬಳಿ ಖಾಲಿ ಕಂಡು ಬರ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಈಗ ಗುಸುಗುಸು ಶುರುವಾಗಿದೆ. ರಾಜಣ್ಣನವರು ಹೈಕಮಾಂಡ್ ಒಂದು ಸ್ಟ್ಯಾಂಡ್ ಇದೆ, ಅದು ಮತಗಳ್ಳತನದ ವಿಚಾರವಾಗಿ ರಾಹುಲ್ ಗಾಂಧಿ ಅವರೇ ರಾಜ್ಯಕ್ಕೆ ಬಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ಸಭೆಯನ್ನೆಲ್ಲ ಮಾಡಿದ್ದಾರೆ. ಹೀಗೆಲ್ಲ ಇರುವಾಗ ರಾಜಣ್ಣನವರು ಹಾಗೆ ಮಾತಾಡಬಾರ್ದಾಗಿತ್ತು ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲ ಶಾಸಕರು ಮತ್ತೆ ಮಂತ್ರಿಗಳು ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಹೈಕಮಾಂಡ್ ಸುರ್ಜೇವಾಲಾ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ನೋಡಿ, ಒಂದು ರೀತಿ ನಗೆಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಧನ್ಯವಾದ. ಪ್ರಜಾಪ್ರಭುತ್ವದ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಿಜೆಪಿಗರ ಮಾತಾಗಿದೆ. ರಾಜಣ್ಣ ಅವರು ಸತ್ಯ ಹೇಳಿದ್ದಾರೆ, ಅದನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ಅವರನ್ನ ಅಧಿಕಾರದಿಂದಲೇ ಅಥವಾ ಅವರನ್ನ ಮಂತ್ರಿ ಆಗಿದ್ದವರನ್ನ ನೀವು ಮಾಜಿ ಮಂತ್ರಿ ಮಾಡಿಬಿಟ್ರಿ. ಈಗ ಬಿಜೆಪಿ ಕೈಗೆ ಹೊಸ ಅಸ್ತ್ರ ಒಂದು ಸಿಕ್ಕಿದಂಗಾಗಿದೆ. ರಾಜಣ್ಣನವರ ರಾಜೀನಾಮೆ ವಿಚಾರ ಸದ್ಯ ಇದನ್ನ ಸದನದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಪ್ರಶ್ನೆ ಮಾಡ್ತಾರನ್ನೋದು ಇರುವಂತ ಪ್ರಶ್ನೆ. ಈಗ ಸದ್ಯ ನೀವು ಗಮನಿಸ್ತಾ ಇದ್ದೀರಲ್ಲ, 2 ವಿಂಡೋದಲ್ಲಿ ಒಂದು ಕಡೆಯಲ್ಲಿ ಖ್ಯಾತಸಂದ್ರದ ರಾಜಣ್ಣನವರ ಮನೆ ಬಳಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಬಹುಶಃ ಅವರ ಅಭಿಮಾನಿಗಳಿಗೂ ಅವರ ಬೆಂಬಲಿಗರಿಗೂ ಕೂಡ ಇದೊಂದು ದಿಢೀರ್ ಶಾಕಿಂಗ್ ನ್ಯೂಸ್. ಇದು ರಾಜಣ್ಣನವರ ರಾಜೀನಾಮೆಯನ್ನ ಹೈಕಮಾಂಡ್ ಕೇಳಿರೋದು, ಸಿದ್ದರಾಮಯ್ಯನವರು ಅದನ್ನ
ಅಂಗೀಕಾರ ಮಾಡಿರೋದು, ರಾಜಣ್ಣನವರು ರಾಜೀನಾಮೆಯನ್ನ ಕೊಟ್ಟು ಹೊರ ಬಂದಿರೋದು ಅವರ ಬೆಂಬಲಿಗರಿಗೂ ಕೂಡ ಒಂದು ಶಾಕಿಂಗ್ ವಿಚಾರವೇ. ಈ ಕಾರಣದಿಂದ ಅವರ ಮನೆ ಬಳಿ ಬಂದು ಅಲ್ಲಿ ಅವರ ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಕೊಡಲೇಬಾರದು, ರಾಜೀನಾಮೆ ನಿಮ್ಮನ್ನ ರಾಜೀನಾಮೆ ಪಡ್ಕೊಳ್ಳೇಬಾರದು ಅವರು ಅನ್ನೋದು ಅವ್ರ ವಿಚಾರ ಆಗಿರೋದು. ಮತ್ತೊಂದು ಕಡೆ ಅಲ್ಲಿ ಬಂದು ಏನಾದ್ರೂ ಗಲಾಟೆ ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಈಗ ಈ ಹೊತ್ತಿಗೆ ಖ್ಯಾತ ಸಂದ್ರದ ರಾಜಣ್ಣನವರ ಮನೆ ಬಳಿ ಖಾಲಿ ಕಂಡು ಬರ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಈಗ ಗುಸುಗುಸು ಶುರುವಾಗಿದೆ. ರಾಜಣ್ಣನವರು ಹೈಕಮಾಂಡ್ ಒಂದು ಸ್ಟ್ಯಾಂಡ್ ಇದೆ, ಅದು ಮತಗಳ್ಳತನದ ವಿಚಾರವಾಗಿ ರಾಹುಲ್ ಗಾಂಧಿ ಅವರೇ ರಾಜ್ಯಕ್ಕೆ ಬಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ಸಭೆಯನ್ನೆಲ್ಲ ಮಾಡಿದ್ದಾರೆ. ಹೀಗೆಲ್ಲ ಇರುವಾಗ ರಾಜಣ್ಣನವರು ಹಾಗೆ ಮಾತಾಡಬಾರ್ದಾಗಿತ್ತು ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲ ಶಾಸಕರು ಮತ್ತೆ ಮಂತ್ರಿಗಳು ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಹೈಕಮಾಂಡ್ ಸುರ್ಜೇವಾಲಾ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ನೋಡಿ, ಒಂದು ರೀತಿ ನಗೆಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರುವ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಧನ್ಯವಾದ. ಪ್ರಜಾಪ್ರಭುತ್ವದ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಿಜೆಪಿಗರ ಮಾತಾಗಿದೆ. ರಾಜಣ್ಣವರು ಸತ್ಯ ಹೇಳಿದ್ದಾರೆ, ಅದನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ಅವರನ್ನ ಅಧಿಕಾರದಿಂದಲೇ ಅಥವಾ ಅವರನ್ನ ಮಂತ್ರಿ ಆಗಿದ್ದವರನ್ನ ನೀವು ಮಾಜಿ ಮಂತ್ರಿ ಮಾಡಿಬಿಟ್ರಿ. ಈಗ ಬಿಜೆಪಿ ಕೈಗೆ ಹೊಸ ಅಸ್ತ್ರ ಒಂದು ಸಿಕ್ಕಿದಂಗಾಗಿದೆ. ರಾಜಣ್ಣನವರ ರಾಜೀನಾಮೆ ವಿಚಾರ ಸದ್ಯ ಇದನ್ನ ಸದನದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಪ್ರಶ್ನೆ ಮಾಡ್ತಾರನ್ನೋದು ಇರುವಂತ ಪ್ರಶ್ನೆ. ಈಗ ಸದ್ಯ ನೀವು ಗಮನಿಸ್ತಾ ಇದ್ದೀರಲ್ಲ, 2 ವಿಂಡೋದಲ್ಲಿ ಒಂದು ಕಡೆಯಲ್ಲಿ ಖ್ಯಾತ ಸಂದ್ರದ ರಾಜಣ್ಣನವರ ಮನೆ ಬಳಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಬಹುಶಃ ಅವರ ಅಭಿಮಾನಿಗಳಿಗೂ ಅವರ ಬೆಂಬಲಿಗರಿಗೂ ಕೂಡ ಇದೊಂದು ದಿಢೀರ್ ಶಾಕಿಂಗ್ ನ್ಯೂಸ್. ಇದು ರಾಜಣ್ಣನವರ ರಾಜೀನಾಮೆಯನ್ನ ಹೈಕಮಾಂಡ್ ಕೇಳಿರೋದು, ಸಿದ್ದರಾಮಯ್ಯನವರು ಅದನ್ನ ಅಂಗೀಕಾರ ಮಾಡಿರೋದು, ರಾಜಣ್ಣನವರು ರಾಜೀನಾಮೆಯನ್ನ ಕೊಟ್ಟು ಹೊರ ಬಂದಿರೋದು ಅವರ ಬೆಂಬಲಿಗರಿಗೂ ಕೂಡ ಒಂದು ಶಾಕಿಂಗ್ ವಿಚಾರವೇ. ಈ ಕಾರಣದಿಂದ ಅವರ ಮನೆ ಬಳಿ ಬಂದು ಅಲ್ಲಿ ಅವರ ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಕೊಡಲೇಬಾರದು, ರಾಜೀನಾಮೆ ನಿಮ್ಮನ್ನ ರಾಜೀನಾಮೆ ಪಡ್ಕೊಳ್ಳೇಬಾರದು ಅವರು ಅನ್ನೋದು ಅವ್ರ ವಿಚಾರ ಆಗಿರೋದು. ಮತ್ತೊಂದು ಕಡೆ ಅಲ್ಲಿ ಬಂದು ಏನಾದ್ರೂ ಗಲಾಟೆ ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಈಗ ಈ ಹೊತ್ತಿಗೆ ಖ್ಯಾತ ಸಂದ್ರದ ರಾಜಣ್ಣನವರ ಮನೆ ಬಳಿ ಖಾಲಿ ಕಂಡು ಬರ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಈಗ ಗುಸುಗುಸು ಶುರುವಾಗಿದೆ. ರಾಜಣ್ಣನವರು ಹೈಕಮಾಂಡ್ ಒಂದು ಸ್ಟ್ಯಾಂಡ್ ಇದೆ, ಅದು ಮತಗಳ್ಳತನದ ವಿಚಾರವಾಗಿ ರಾಹುಲ್ ಗಾಂಧಿ ಅವರೇ ರಾಜ್ಯಕ್ಕೆ ಬಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ಸಭೆಯನ್ನೆಲ್ಲ ಮಾಡಿದ್ದಾರೆ. ಹೀಗೆಲ್ಲ ಇರುವಾಗ ರಾಜಣ್ಣನವರು ಹಾಗೆ ಮಾತಾಡಬಾರ್ದಾಗಿತ್ತು ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲ ಶಾಸಕರು ಮತ್ತೆ ಮಂತ್ರಿಗಳು ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಹೈಕಮಾಂಡ್ ಸುರ್ಜೇವಾಲಾ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ನೋಡಿ, ಒಂದು ರೀತಿ ನಗೆಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರುವ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಧನ್ಯವಾದ. ಪ್ರಜಾಪ್ರಭುತ್ವದ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಿಜೆಪಿಗರ ಮಾತಾಗಿದೆ. ರಾಜಣ್ಣವರು ಸತ್ಯ ಹೇಳಿದ್ದಾರೆ, ಅದನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ಅವರನ್ನ ಅಧಿಕಾರದಿಂದಲೇ ಅಥವಾ ಅವರನ್ನ ಮಂತ್ರಿ ಆಗಿದ್ದವರನ್ನ ನೀವು ಮಾಜಿ ಮಂತ್ರಿ ಮಾಡಿಬಿಟ್ರಿ. ಈಗ ಬಿಜೆಪಿ ಕೈಗೆ ಹೊಸ ಅಸ್ತ್ರ ಒಂದು ಸಿಕ್ಕಿದಂಗಾಗಿದೆ. ರಾಜಣ್ಣನವರ ರಾಜೀನಾಮೆ ವಿಚಾರ ಸದ್ಯ ಇದನ್ನ ಸದನದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಪ್ರಶ್ನೆ ಮಾಡ್ತಾರನ್ನೋದು ಇರುವಂತ ಪ್ರಶ್ನೆ. ಈಗ ಸದ್ಯ ನೀವು ಗಮನಿಸ್ತಾ ಇದ್ದೀರಲ್ಲ, 2 ವಿಂಡೋದಲ್ಲಿ ಒಂದು ಕಡೆಯಲ್ಲಿ ಖ್ಯಾತ ಸಂದ್ರದ ರಾಜಣ್ಣನವರ ಮನೆ ಬಳಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಬಹುಶಃ ಅವರ ಅಭಿಮಾನಿಗಳಿಗೂ ಅವರ ಬೆಂಬಲಿಗರಿಗೂ ಕೂಡ ಇದೊಂದು ದಿಢೀರ್ ಶಾಕಿಂಗ್ ನ್ಯೂಸ್. ಇದು ರಾಜಣ್ಣನವರ ರಾಜೀನಾಮೆಯನ್ನ ಹೈಕಮಾಂಡ್ ಕೇಳಿರೋದು, ಸಿದ್ದರಾಮಯ್ಯನವರು ಅದನ್ನ ಅಂಗೀಕಾರ ಮಾಡಿರೋದು, ರಾಜಣ್ಣನವರು ರಾಜೀನಾಮೆಯನ್ನ ಕೊಟ್ಟು ಹೊರ ಬಂದಿರೋದು ಅವರ ಬೆಂಬಲಿಗರಿಗೂ ಕೂಡ ಒಂದು ಶಾಕಿಂಗ್ ವಿಚಾರವೇ. ಈ ಕಾರಣದಿಂದ ಅವರ ಮನೆ ಬಳಿ ಬಂದು ಅಲ್ಲಿ ಅವರ ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಕೊಡಲೇಬಾರದು, ರಾಜೀನಾಮೆ ನಿಮ್ಮನ್ನ ರಾಜೀನಾಮೆ ಪಡ್ಕೊಳ್ಳೇಬಾರದು ಅವರು ಅನ್ನೋದು ಅವ್ರ ವಿಚಾರ ಆಗಿರೋದು. ಮತ್ತೊಂದು ಕಡೆ ಅಲ್ಲಿ ಬಂದು ಏನಾದ್ರೂ ಗಲಾಟೆ ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಈಗ ಈ ಹೊತ್ತಿಗೆ ಖ್ಯಾತ ಸಂದ್ರದ ರಾಜಣ್ಣನವರ ಮನೆ ಬಳಿ ಖಾಲಿ ಕಂಡು ಬರ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಈಗ ಗುಸುಗುಸು ಶುರುವಾಗಿದೆ. ರಾಜಣ್ಣನವರು ಹೈಕಮಾಂಡ್ ಒಂದು ಸ್ಟ್ಯಾಂಡ್ ಇದೆ, ಅದು ಮತಗಳ್ಳತನದ ವಿಚಾರವಾಗಿ ರಾಹುಲ್ ಗಾಂಧಿ ಅವರೇ ರಾಜ್ಯಕ್ಕೆ ಬಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ಸಭೆಯನ್ನೆಲ್ಲ ಮಾಡಿದ್ದಾರೆ. ಹೀಗೆಲ್ಲ ಇರುವಾಗ ರಾಜಣ್ಣನವರು ಹಾಗೆ ಮಾತಾಡಬಾರ್ದಾಗಿತ್ತು ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲ ಶಾಸಕರು ಮತ್ತೆ ಮಂತ್ರಿಗಳು ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಹೈಕಮಾಂಡ್ ಸುರ್ಜೇವಾಲಾ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ನೋಡಿ, ಒಂದು ರೀತಿ